ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ 23ನೇ ವಿವಾಹ ವಾರ್ಷಿಕೋತ್ಸವ ಇವತ್ತಿದೆ. ಪತಿ ದರ್ಶನ್ ಜೊತೆಗಿನ ಹಳೆಯ ಸೆಲ್ಫಿಯನ್ನ ಹಾಕಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ಇದ್ದಿದ್ರೆ ಜೊತೆಯಲ್ಲಿ ಇಬ್ರು ಸೆಲೆಬ್ರೇಟ್ ಮಾಡ್ತಾ ಇರೋ ಫೋಟೋನೇ ಹಾಕ್ತಾ ಇದ್ರು. ಬಟ್ ಇಲ್ಲವೇ, ಅವ್ರು ಜೈಲಲ್ಲಿ ಇದ್ದಾರಲ್ಲ, ಸೊ ಆ ಒಂದು ಕಾರಣವಾಗಿ ಹಳೆ ಫೋಟೋವನ್ನ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಮತ್ತೆ ಭಾವುಕವಾಗಿ ಪೋಸ್ಟ್ ಹಾಕಿದ್ದಾರೆ ವಿಜಯಲಕ್ಷ್ಮಿ. ನಿನಗೆ ಎಷ್ಟೇ ಕಷ್ಟ ಬಂದರೂ ನಾನು ಮಾತ್ರ ನಿನ್ನೊಂದಿಗೆ ನಿಲ್ತೇನೆ. ಇಡೀ ಜಗತ್ತು ನಿನ್ನ ವಿರುದ್ಧ ತಿರುಗಿ ಬಿದ್ದರೂ ಕೂಡ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನಾವು ಬೇರೆ ಆಗುವಂತಹ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಒಟ್ಟಿಗೆ ಇರೋಣ. ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿದ್ದಾರೆ. ಎಂತಹ ಸಂದರ್ಭವೇ ಬರಲಿ, ನಾನು ನಿನ್ನ ಜೊತೆ ಯಾವಾಗಲೂ ನಿಲ್ತೀನಿ. ಇಡೀ ದೇಶವೇ ನಿನ್ನ ವಿರುದ್ಧವಾಗಿ ಎಲ್ಲರೂ ಕೂಡ ತಿರುಗಿ ಬಿದ್ದರೂ ಕೂಡ ನಾನು ಮಾತ್ರ ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿ ಭಾವುಕವಾಗಿ ಪೋಸ್ಟ್ ಹಾಕಿದ್ದಾರೆ. ಅಳಿಯ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ. ಇಬ್ಬರು ಕೂಡ ಏನು ಮಾಡೋದು, ದರ್ಶನ್ ಜೊತೆಯಲ್ಲಿಲ್ಲ. ಈಗ ಪ್ರೆಸೆಂಟ್ ಫೋಟೋ ಹಾಕೋಣ ಅಂತಂದರೆ ದರ್ಶನ್ ಜೊತೆಗಿಲ್ಲ. ಸೊ ಹಳೆಯ ನೆನಪುಗಳೇನಿದೆ ಆ ಒಂದು ಪೋಸ್ಟನ್ನು ಹಾಕಿ ಫೋಟೋನ ಸೊ ಈ ರೀತಿಯಾಗಿ ಭಾವುಕವಾಗಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಶಶಿ, ಏನಿದೆ ಕಂಪ್ಲೀಟ್ ಮಾಹಿತಿ? ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಇವತ್ತು ಆ್ಯನಿವರ್ಸರಿ ಬೇರೆ, ಏನಿದೆ ಮಾಹಿತಿ? ಏನು ಸಿನಿಮಾ ರಂಗದಲ್ಲಿ ಆ ದೊಡ್ಡ ಮಟ್ಟದ ಹೆಸರನ್ನ ಮಾಡಿ ಸಾಕಷ್ಟು ಆಸ್ತಿ ಅಂತಸ್ತನ್ನು ಮಾಡಿ ಆ ಬಿಂದಾಸ್ ಜೀವನವನ್ನು ಮಾಡ್ತಿದ್ದಂಥ ದರ್ಶನ್ ಈಗ ನಿಜ ಜೀವನದಲ್ಲಿ ರಿಯಲ್ ವಿಲನ್ ಆಗಿ ಈಗ ಜೈಲಿನಲ್ಲಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸದ್ಯಕ್ಕೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟು 28 ವರ್ಷಗಳಾಗಿದೆ. ಆದರೆ ಆ ಪತ್ನಿ ತಮ್ಮ ಮಗನ ಜೊತೆ ಇರುವಂಥ ಸೌಭಾಗ್ಯ ದರ್ಶನ್ಗೂ ಇಲ್ಲ, ವಿಜಯಲಕ್ಷ್ಮಿಗೂ ಇಲ್ಲ. ಈ ಕಾರಣದಿಂದಾಗಿ ನೆನ್ನೆ ತಾನೇ ಏನು ವಿಜಯಲಕ್ಷ್ಮಿ ಅವರು ತಮ್ಮ ಪತ್ನಿಯನ್ನು ನೆನೆದು ಎಲ್ಲ ಒಂದು ಕಡೆ ಭಾವುಕರಾಗಿ ಆ ಲವ್ ಬ್ರೇಕಪ್ನ ಇಮೋಜಿಯನ್ನು ಹಾಕ್ಕೊಂಡು ಒಂದು ರೀತಿಯಂತ ಭಾವುಕ ಪೋಸ್ಟ್ ಅನ್ನು ಕೂಡ ವೈರಲ್ ಮಾಡಿದ್ರು. ಅದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಆದರೆ ಇವತ್ತು 28ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಇರೋದ್ರಿಂದ ಇವತ್ತು ಕೂಡ ನಟ ದರ್ಶನನ್ನ ಭೇಟಿ ಮಾಡೋದಕ್ಕಾಗ್ತಾ ಇಲ್ಲ, ಅವ್ರ ಜೊತೆ ಇರೋದಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಗಂಡ ಹೆಂಡತಿ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಬೇರೆ ಕಡೆ ಎಲ್ಲ ಔಟಿಂಗ್ಸ್ ಹೋಗೋದು, ಒಳ್ಳೆ ಹೋಟೆಲ್ಗೆ ಹೋಗೋದು, ತಿಂಡಿ ಮಾಡೋದು, ಈ ರೀತಿಯಾಗಿ ಮಾಡ್ತಾರೆ. ಆದರೆ ಅವರಿಗೆ ಆ ರೀತಿಯಂತ ಸೌಭಾಗ್ಯ ಇಲ್ಲ. ಇದೇ ಕಾರಣಕ್ಕಾಗಿ ಅಲೋಕ್ ಕುಮಾರ್ಗೆ ಪತ್ರವನ್ನು ಬರೆದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇದೆ, ತಮ್ಮ ಪತಿಯನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಮನವಿಯನ್ನ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದರ್ಶನ್ ಪರ ವಕೀಲರು ಏನು ಫ್ಯಾಮಿಲಿಯವರು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇರ್ತಾರೆ, ಪ್ರೈವೇಸಿ ಕೊಡ್ತಾ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮನವಿಯನ್ನು ಕೂಡ ವಕಾಲತನ್ನ ವಹಿಸಿದ್ರು. ಈಗ ಅಲೋಕ್ ಕುಮಾರ್ ಅವರು ಕೂಡ ಏನು 28ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಯಿಂದ ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಜಯಲಕ್ಷ್ಮಿ ಮತ್ತೆ ಅವರ ಪುತ್ರ ಇಬ್ಬರು ಕೂಡ ಭೇಟಿ ಮಾಡೋದಕ್ಕೆ ಅರ್ಧ ಗಂಟೆಗಳ ಕಾಲಾವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದರಿಂದಾಗಿ ಯಾರು ಏನೇ ಅಂದ್ರೂ ಕೂಡ ಇಡೀ ಜಗತ್ತೇ ನಿನ್ನ ವಿರುದ್ಧ ತಿರುಗಿ ಬಿದ್ದರೂ ಕೂಡ ನಾನು ನಿನ್ನ ಜೊತೆ ಇರ್ತೇನೆ ಅಂತ ಹೇಳ್ಬಿಟ್ಟು ಭಾವುಕವಾಗಿ ಮತ್ತೊಂದು ಇವತ್ತು ಪೋಸ್ಟ್ ಅನ್ನು ಹಾಕಿದ್ದಾರೆ. ಯಾಕಂದರೆ ಅವ್ರ ಜೊತೆಯಲ್ಲಿಲ್ಲ. ಹೀಗಾಗಿ ಪತಿಯನ್ನ ನೆನೆದು ಒಂದು ಕಡೆ ಪತ್ನಿ ಕೂಡ ಭಾವುಕರಾಗಿದ್ದಾರೆ. ಈ ರೀತಿಯಾಗಿ ಏನು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇನ್ನೊಂದು ವರ್ಷಗಳ ಕಾಲ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಲ್ ಸಿಗೋದಿಲ್ಲ, ನಾನು ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಟ ದರ್ಶನ್ ಮೊದಲೇ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದಾರೆ, ಮತ್ತೆ ಬೆನ್ನುಮೂಳೆ ನೋವಿದೆ, ಮತ್ತೆ ಜೈಲಿನಲ್ಲಿ ಕೊಡ್ತಿರುವಂಥ ಆಹಾರದ ಪದ್ಧತಿ ಕೂಡ ಅವರಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಈ ಕಾರಣವಾಗಿ ಅವರಿಬ್ಬರ ವೈವಾಹಿಕ ಜೀವನ 28 ವರ್ಷ ಕಳೆದರೂ ಕೂಡ 28ನೇ ವರ್ಷ ಎಲ್ಲ ಒಂದು ಕಡೆ ದೊಡ್ಡ ಗಂಡಾಂತರ ಪತಿ ಪತ್ನಿಗೆ ತಂದಿದೆ. ಈ ಕಾರಣದಿಂದಾಗಿ ವಿಜಯಲಕ್ಷ್ಮಿ ಅವರು ಮಧ್ಯಾಹ್ನ ಏನು ಒಂದಷ್ಟು ಹಣ್ಣು ಹಂಪಲುಗಳನ್ನು ಕೊಡೋದಕ್ಕೆ ಕೂಡ ಅವಕಾಶವನ್ನು ಕೇಳಿದರು. ಅದೇ ರೀತಿಯಲ್ಲಿ ಕೂಡ ಜೈಲ್ ಬನ್ನು ಪ್ರಕಾರ ಹಣ್ಣು ಹಂಪಲುಗಳನ್ನು ಮಾತ್ರ ಕೊಡಬೇಕಂತ ಕೂಡ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿ ಮತ್ತೆ ಭಾವುಕರಾಗಿರೋದ್ರಿಂದ ಅವರು ಗಂಡ ಹೆಂಡತಿ ಏನಾದರೂ ಮಾತಾಡ್ತಾರ, ಮತ್ತೆ ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. 1 ವರ್ಷಗಳ ಕಾಲ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಕಾಯಬೇಕು. ಇನ್ನು ಕೂಡ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಸಾಕ್ಷಿಗಳನ್ನು ಬೇಗ ವಿಚಾರಣೆ ಮಾಡಬೇಕು, 1 ವರ್ಷದ ಒಳಗೆ ಕಂಪ್ಲೀಟ್ ಮಾಡಬೇಕಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಯಾವಾಗ ಒಂದಾಗ್ತಾರೆ, ಯಾವಾಗ ಆಚೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಕುಸುಮ, ಡೀಟೇಲ್ಸ್ಗಾಗಿ